ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಮುಕ್ತಾಯವಾಗುತ್ತಿದ್ದಂತೆ ನನಗೆ ಒಂದಷ್ಟು ಮದುವೆ ಪ್ರಪೋಸಲ್ಗಳು ಬರ್ತಾ ಇದೆ, ನೋಡ್ತೀನಿ, ಗಮನ ಹರಿಸ್ತೀವಿ ಎಂದಿದ್ದ ನಟಿ ಸಿರಿ ಅವರು ತಮ್ಮ ಬಹುಕಾಲದ ಗೆಳೆಯನನ್ನ ಒರೆಸ್ಕೊಂಡಿರೋದು ವಿಶೇಷ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸಿರಿ ಅವರು ಮಾತನಾಡುವಾಗ ಮದುವೆ ಆಗಬೇಕು ಅಂತ ಆಗೋದಿಲ್ಲ, ಮದುವೆ ಅಂದಮೇಲೆ ನಮ್ಮಿಬ್ಬರಿಗೂ ಸಮಸ್ಯೆ ಆಗಬಾರ್ದು, ಸಾಕಷ್ಟು ವಿಚ್ಛೇದನ ಕೇಸ್ಗಳನ್ನು ನೋಡಿದ್ದೀನಿ, ನನ್ನ ಸುತ್ತಮುತ್ತಲಿನವ್ರನ್ನೇ ನೋಡಿದ್ದೀನಿ, ಈಗ ಚೆನ್ನಾಗಿದ್ದೇನೆ, ಹಾಗಾಗಿ ಮದುವೆ ಬೇಕಾ ಎಂಬ ಪ್ರಶ್ನೆ ಇದೆ, ನಾನು ಮದುವೆ ವಿರೋಧಿ ಅಲ್ಲ, ಸರಿಯಾದ ಸಂಗಾತಿಯೂ ಸಿಕ್ಕಿಲ್ಲ ಎಂದು ಹೇಳಿಕೊಂಡಿದ್ರು. ನಟಿ ತಾರಾ ಕೂಡ ಸಿರಿ ಜೊತೆ ಮದುವೆ ಬಗ್ಗೆ ಚರ್ಚೆ ಮಾಡಿದ್ರು. ಆಗ ಸಿರಿ ಅವರು ಮದುವೆ ಬಗ್ಗೆ ಗಮನ ಕೊಡ್ತೀನಿ, ಇಲ್ಲಿಂದ ಹೋದ್ಮೇಲೆ ಅದಕ್ಕೊಂದು ಸಮಯ ಮೀಸಲಿಡ್ತೇವೆ ಎಂದು ಭರವಸೆ ನೀಡಿದ್ರು. ಈಗ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ದೇವಸ್ಥಾನದಲ್ಲಿ ದೇವರ ಮುಂದೆ ಬಹಳ ಸರಳವಾಗಿ ಸಿರಿ ಅವರು ಮದುವೆ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆದಾಗ ಸಿರಿ ಅವರು ಮದುವೆ ಆಗಿದ್ದಾರಾ ಅಥವಾ ಇಲ್ವಾ, ಶೂಟಿಂಗ್ ಟೈಮಲ್ಲಿ ತೆಗೆದಿರೋ ಫೋಟೋನಾ ಎಂಬ ಅನುಮಾನ ವೀಕ್ಷಕರಲ್ಲಿ ಶುರುವಾಗಿತ್ತು. ಕೊನೆಗೂ ಸಿರಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡು ಮದುವೆ ಅಧಿಕೃತವಾಗಿ ಘೋಷಿಸಿಬಿಟ್ರು. ಪ್ರಭಾಕರ್ ಬೋರೇಗೌಡ ಎನ್ನುವರನ್ನು ನಮ್ಮ ಸೀರಿಯಲ್ ನಟಿ ಸಿರಿ ಅವರು ಮದುವೆ ಆಗಿದ್ದಾರೆ. ಪ್ರಭಾಕರ್ ಅವರು ಉದ್ಯಮಿ, ರೈತ ಕೂಡ ಆಗಿದ್ದು ಕೆಲ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಮೂಲತಃ ಮಂಡ್ಯದವರಾದ ಪ್ರಭಾಕರ್ ಅವರು ಕುಟುಂಬದ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸಿರಿ ಅವರಿಗೂ ಪ್ರಭಾಕರ್ ಅವರಿಗೂ ಹೇಗೆ ಪರಿಚಯ ಆಯಿತು, ಎಷ್ಟು ವರ್ಷಗಳಿಂದ ಪರಿಚಯ ಎಂಬುದನ್ನೆಲ್ಲ ಅವರೇ ಹೇಳಬೇಕಿದೆ. ಆದರೆ ಪ್ರಭಾಕರ್ ಅವರು ಸೋಷಿಯಲ್ ಮೀಡಿಯಾ ಖಾತೆಯನ್ನು ಪರೀಕ್ಷಿಸಿದಾಗ ಅವರು ಬಿಗ್ ಬಾಸ್ ಆರಂಭವಾದಾಗಿನಿಂದ ಕೊನೆಯವರೆಗೂ ಸಿರಿಗೆ ಬೆಂಬಲ ನೀಡುವ ಪೋಸ್ಟ್ ಹಂಚಿಕೊಂಡಿರುವುದು ಗಮನಕ್ಕೆ ಬರ್ತಾ ಇದೆ. ಸಿರಿ ಅವರು ದೊಡ್ಡ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಅವರಿಬ್ಬರು ಸಿನಿಮಾ ಪ್ರೀಮಿಯರ್ ಶೋಗಳಲ್ಲಿ ಭಾಗಿಯಾಗಿದ್ರು. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದ ಹಾಗೆ ಸಿರಿ ಪ್ರಭಾಕರ್ ಇರುವ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಪ್ರಭಾಕರ್ ಅವರು ಅಂದೇ ಸಿರಿ ಕುಟುಂಬಕ್ಕೆ ಆಪ್ತರಾಗಿದ್ದು ಅನ್ನೋದು ಇದರಿಂದ ದೃಢವಾಗ್ತಾ ಇದೆ. ಒಟ್ಟಿನಲ್ಲಿ ಸಿರಿ ಅವರು 39ನೇ ವಯಸ್ಸಿಗೆ ಮದುವೆ ಆಗಿರೋದು ಎಲ್ರಿಗೂ ಖುಷಿ ವಿಷಯ. ಸಂಗಾತಿ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಮನೆಗೆ ಅಳಿಯನೂ ಆಗಿರಬೇಕು, ಮಗನೂ ಆಗಿರಬೇಕು ಅಂತ ಸಿರಿ ಅವಾಗ ಹೇಳ್ತಾ ಇದ್ರು. ಅವರ ಆಸೆ ಈಡೇರಲಿ ಅಂತ ಹಾರೈಸೋಣ. ಏನಂತೀರಾ?